ಹೇ ಹಾಯ್ ಡಾರ್ಲಿಂಗ್ಸ್, ನೀವೇದಾದರೂ ಸ್ಟೂಡೆಂಟ್ಸಾ? ಹಾಗಾದರೆ ಈ ವಿಡಿಯೋ ನಿಮಗೋಸ್ಕರ ಆಗಿದ್ದು. ಯಾರೆಲ್ಲ ಎಜುಕೇಷನ್ ಮಾಡ್ತಿರೋಂಥ ಸ್ಟೂಡೆಂಟ್ಸ್ಗೆ ಇದೀಗ ಗೌರ್ಮೆಂಟ್ ಸರ್ಕಾರದಿಂದ 35,000ವರೆಗೂ ಪ್ರೋತ್ಸಾಹಧನ ನೀಡಲಾಗ್ತಾ ಇದೆ. ಸೊ ಯಾರೆಲ್ಲ ಎಜುಕೇಷನ್ ಮಾಡ್ತಿರೋ ಅಂಥವ್ರು ತಪ್ಪದೆ ಈ ವಿಡಿಯೋನ ಫುಲ್ಲಾಗಿ ನೋಡಿ. ಅಪ್ಲೈ ಮಾಡುವಂಥವ್ರು ಈಗಲಿಂದಲೇ ಕೂಡ ಈ ಒಂದು ಯೋಜನೆಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲಲ್ಲಿ ಯಾರೆಲ್ಲ ಹೊಸ ವಿಡಿಯೋ ನೋಡ್ತಿರೋ ಅಂಥವ್ರು ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಯಾರೆಲ್ಲ ಕರ್ನಾಟಕ ಸರ್ಕಾರದಿಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದಂಥ ವಿದ್ಯಾರ್ಥಿಗಳು ಶೈಕ್ಷಣಿಕ ಸಾಧನೆಗಾಗಿ ಉತ್ತೇಜಿಸಿರುವಂಥ ಅಂಥವ್ರಿಗೆ ಪ್ರೈಸ್ ಮನಿಯನ್ನು ನೀಡಲಾಗ್ತಾಯಿದ್ದು ವಿದ್ಯಾರ್ಥಿ ಯೋಜನೆ ಅಡಿಯಲ್ಲಿ. ಈ ಒಂದು ಯೋಜನೆ ಅಡಿಯಲ್ಲಿ ಬಂದು ಯಾರೆಲ್ಲ SSC, ಡಿಪ್ಲೊಮೊ, PUC ಪದವಿ ಹಾಗೆ ಮಾಸ್ಟರ್ಸ್ ಮಾಡ್ತಿರೋವಂಥವ್ರು ಮತ್ತು ವೃತ್ತಿಪರ ಕೋರ್ಸ್ ಮಾಡ್ತಿರೋವಂಥವ್ರು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದಂಥ ವಿದ್ಯಾರ್ಥಿಗಳಿಗೆ 7,000ದಿಂದ 35,000ವರೆಗೆ ಪ್ರೋತ್ಸಾಹಧನ ನೀಡಲಾಗ್ತಾ ಇರುತ್ತೆ. ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಬಂದು ಶೈಕ್ಷಣಿಕವಾಗಿ ಉತ್ತಮ ಸಾಧನೆ ಮಾಡುವಂಥ ಯಾರೆಲ್ಲ SC, ST ಕ್ಯಾಟಗರಿಗೆ ಸೇರುವಂಥ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ನೀಡಲಾಗ್ತಾ ಇರುತ್ತೆ. ಹಾಗೆ ಉನ್ನತ ಶಿಕ್ಷಣಕ್ಕೆ ಉತ್ತೇಜಿಸುವ ಒಂದು ಉದ್ದೇಶದಿಂದ ಈ ಒಂದು ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿರುತ್ತೆ. ಇನ್ನು ಪ್ರೋತ್ಸಾಹಧನವನ್ನು ನೇರವಾಗಿ ವಿದ್ಯಾರ್ಥಿಯ ಆಧಾರ್ ಸಂಯೋಜಿತ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಮಾಡಲಾಗುತ್ತೆ. ಸೊ ಇದಕ್ಕೋಸ್ಕರ ನೀವು ಮಾಡಬೇಕಾಗಿರುವಂಥ ಕೆಲಸ ಏನಲ್ಲಪ್ಪ ಅಂತಂದರೆ, ಮೊದಲನೇದಾಗಿ ಎಲಿಜಿಬಿಲಿಟಿ ನೋಡೋದಾದರೆ ಮೊದಲನೇದಾಗಿ ನೀವು ವಿದ್ಯಾರ್ಥಿ ಕರ್ನಾಟಕದ ಕಾಯಂ ನಿವಾಸಿಯಾಗಿರಬೇಕಾಗುತ್ತೆ. ಎರಡನೇದಾಗಿ SC, ST ವರ್ಗಕ್ಕೆ ಸೇರಿದಂಥ ಸ್ಟೂಡೆಂಟ್ ಆಗಿರಬೇಕಾಗುತ್ತೆ. ಇನ್ನು ನೀವು ಓದ್ತಿರೋಂಥ ಎಜುಕೇಷನ್ ಬಂದು SCLC, PUC, ಡಿಪ್ಲೊಮೊ ಪದವಿ ಅಥವಾ ಇನ್ನಿತರ ಯಾವುದೇ ಕೋರ್ಸ್ ಮಾಡ್ತಿರೋವಂಥವ್ರು ಪ್ರಥಮ ದರ್ಜೆಯಲ್ಲಿ ಪಾಸಾಗಿರೋವಂಥವ್ರು ಈ ಒಂದು ಯೋಜನೆಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ಎಲ್ಲ ಪರೀಕ್ಷೆಗಳಲ್ಲಿ ಮೊದಲ ಪ್ರಯತ್ನದಲ್ಲಿ ಅಂದರೆ ಫಸ್ಟ್ ಅಟೆಂಪ್ಟಲ್ಲಿ ಎಕ್ಸಾಮ್ನ ಪಾಸ್ ಆಗಿರಬೇಕಾಗಿರುತ್ತೆ. ಒಂದು ವೇಳೆ ನೀವು ಎಕ್ಸಾಮ್ನ ಫಸ್ಟ್ ಫೇಲಾಗಿ ಆಮೇಲೆ ಪಾಸ್ ಆದರೆ ಕನ್ಸಿಡರ್ ಮಾಡೋದಿಲ್ಲ. ಇನ್ನು ನೆಕ್ಸ್ಟ್ ಬಂದು ಕುಟುಂಬದ ಆದಾಯ ಯಾವುದೇ ಮಿತಿ ಮೀರಿರಬಾರ್ದು. ಅಂದರೆ ಗೌರ್ಮೆಂಟ್ ಲಿಮಿಟ್ ಇರುತ್ತೆ, ಇಷ್ಟು ಅಮೌಂಟ್ ಅಂತ ಇರುತ್ತೆ. ಅಂದರೆ 1 ಲ್ಯಾಕ್ ಆಗಿರ್ಬೋದು, 1.5 ಲ್ಯಾಕ್ ಆಗಿರ್ಬೋದು. ಈ ಒಂದು ಅಮೌಂಟ್ನ ಮೀರಿರಬಾರ್ದು ನಿಮ್ಮ ಇನ್ಕಮು, ನಿಮ್ಮ ಫ್ಯಾಮಿಲಿ ಇನ್ಕಮ್. ಇನ್ನು ಪ್ರೋತ್ಸಾಹಧನ ನೋಡೋದಾದರೆ ನೀವೇನಾದರೂ SLC ಮಾಡ್ತಿರೋವಂಥವ್ರಾದರೆ 7,000ದಿಂದ 15,000ವರೆಗೆ ನಿಮಗೆ ಪ್ರೋತ್ಸಾಹಧನ ನೀಡಲಾಗುತ್ತೆ. ಇನ್ನು ನೀವೇನಾದರೂ PUC ಮಾಡ್ತಿರೋವಂಥ ಸ್ಟೂಡೆಂಟ್ಸ್ ಆಗಿರೋದ್ರೆ ಅಥವಾ ಡಿಪ್ಲೊಮೊ ಮಾಡ್ತಿರೋವಂಥವ್ರಾದರೆ 20,000ವರೆಗೆ ನೀಡಲಾಗುತ್ತೆ. ನೀವೇನಾದರೂ ಪದವಿ ಅಂದರೆ ಡಿಗ್ರಿ ಮಾಡ್ತಿರೋವಂಥವ್ರಾದರೆ 25,000. ನೀವೇನೋ ಸತ್ಕಾರೋತ್ತರ ಪದವಿ ಅಂದರೆ ಮಾಸ್ಟರ್ಸ್ ಮಾಡ್ತಿರೋವಂಥವ್ರಾದರೆ 30,000ವರೆಗೆ ನೀಡಲಾಗುತ್ತೆ. ಅಂದರೆ ವೃತ್ತಿಪರ ಕೋರ್ಸ್ ಮಾಡ್ತಿರೋ ಅಂದರೆ BE, MBBS ಮುಂತಾದ ಈ ಒಂದು ಕೋರ್ಸ್ ಮಾಡ್ತಿರೋವಂಥವ್ರಾದರೆ 35,000ವರೆಗೆ ಈ ಒಂದು ಯೋಜನೆ ಮುಖಾಂತರ ನೀವು ಹಣನ ಪಡ್ಕೋಬೋದಾಗಿರುತ್ತೆ. ಹಾಗಾದರೆ ಈ ಒಂದು ಯೋಜನೆಗೆ ಹೇಗೆ ಅಪ್ಲೈ ಮಾಡೋದಪ್ಪ ಅಂತಂದರೆ, ಅಪ್ಲೈ ಮಾಡೋದಕ್ಕೆ ಏನು ಡಾಕ್ಯುಮೆಂಟ್ನು ಬೇಕಾಗುತ್ತೆ ಅಂತ ನೋಡೋದಾದರೆ, ಮೊದಲನೇದಾಗಿ ನಿಮ್ಮ ಹತ್ರ ನಿಮ್ಮದು ಒರಿಜಿನಲ್ ಆಧಾರ್ ಕಾರ್ಡ್ ಇರಬೇಕಾಗುತ್ತೆ ಮತ್ತು ನಿಮ್ಮದು ಕ್ಯಾಸ್ಟ್ ಸರ್ಟಿಫಿಕೇಟ್ ಹಾಗೆ ಅಂಕದ ಪಟ್ಟಿ. ಅಂದರೆ ನೀವು ಇವಾಗ 10th ಓದ್ತಿರೋವಂಥವ್ರಾದರೆ 9th ಕೊಡಬೇಕಾಗಿರುತ್ತೆ. ಅಥವಾ ನೀವು PU ಓದ್ತಿರೋವಂಥವ್ರಾದರೆ ಫಸ್ಟ್ PU ಕೊಡಬೇಕಾಗಿರುತ್ತೆ. ಈ ರೀತಿ ಇರುತ್ತೆ. ಇನ್ನು ನಿಮ್ಮ ಬ್ಯಾಂಕ್ ವಿವರ, ಅದಕ್ಕೆ ನಿಮ್ಮ ಆಧಾರ್ ಕಾರ್ಡ್ ಮತ್ತು ನಿಮ್ಮ ಫೋನ್ ನಂಬರ್ ಲಿಂಕ್ ಆಗಿರಬೇಕಾಗಿರುತ್ತೆ. ನಿಮ್ಮದು ಪಾಸ್ಪೋರ್ಟ್ ಸೈಜು ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗಿರುತ್ತೆ. ಮತ್ತು ನಿಮ್ಮದು ಯೂಸ್ ಮಾಡೋಂಥ ನಂಬರ್ ಅಥವಾ ನೀವೇನಾದರೂ ಯೂಸ್ ಮಾಡ್ತಿಲ್ಲ ಅಂದರೆ ನಿಮ್ಮ ಪೇರೆಂಟ್ಸ್ ನಂಬರ್ ಕೂಡ ನೀಡಬಹುದಾಗಿರುತ್ತೆ. ಹಾಗಾದರೆ ಇಷ್ಟೆಲ್ಲ ಡಾಕ್ಯುಮೆಂಟ್ ಇದ್ಮೇಲೆ ಎಲ್ಲಿ ಅಪ್ಲೈ ಮಾಡೋದಪ್ಪ ಅಂತಂದರೆ, ಈ ಒಂದು ಯೋಜನೆಗೆ ಸಂಬಂಧಿತ ಅಧಿಕೃತ ಪೋರ್ಟಲ್ ಆದಂಥ www.ssp.governmentkarnataka.gov.in ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಆದಂಥ ವೆಬ್ಸೈಟ್ಗೆ ಭೇಟಿ ನೀಡಿ ಅಲ್ಲಿ ನೀವು ಆಧಾರ್ ಕಾರ್ಡನ್ನು ನೀಡೋ ಮೂಲಕ ನೋಂದಣಿ ಆಗಬೇಕಾಗುತ್ತೆ. ಆಮೇಲೆ ಆ ಪಾಸ್ಪೋರ್ಟ್ ಕೂಡ ಮರ್ತೋಗ್ಬಿಡಿ. ನೀವು ಏನಾದರೂ ಫರ್ದರ್ ಇನ್ಫಾರ್ಮೇಷನ್ಗೆ ಈ ಒಂದು ವೆಬ್ಸೈಟಲ್ಲಿ ನೀವು ಚೆಕ್ ಮಾಡ್ಕೋಬೋದಾಗಿರುತ್ತೆ. ಇನ್ನು ಬೇಕಾಗುವಂಥ ಎಲ್ಲ ಡಾಕ್ಯುಮೆಂಟ್ ಮತ್ತು ಫೋಟೋಸ್ನ ಸ್ಕ್ಯಾನ್ ಮಾಡಿರೋಂಥ ಫೋಟೋಸ್ನ ಅಪ್ಲೋಡ್ ಮಾಡಿ, ಕೊನೆಯದಾಗಿ ಅಪ್ಲೋಡ್ ಆದಮೇಲೆ ಸಿಗುವಂಥ ಅಪ್ಲಿಕೇಶನ್ ಅರ್ಜಿಯನ್ನು ಸ್ವೀಕರಿಸಿದ ಪ್ರತಿಯೊಂದು ಅಂದರೆ ನಿಮಗೆ ಅಪ್ಲಿಕೇಶನ್ ಒಂದು ನಂಬರ್ ಸಿಗುತ್ತೆ, ಅದನ್ನು ನೀವು ಸೇಫಾಗಿ ಇಟ್ಕೊಳ್ಳಿ. ಈ ಒಂದು ಇದಕ್ಕೆ ನೀವು SC, ST ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಈ ಒಂದು ಪ್ರೈಸ್ ಮನಿಯನ್ನು ಕರ್ನಾಟಕ ಸರ್ಕಾರವು ಮಾತ್ರದಿಂದ ಹೊರಹೊಮ್ಮಿಸಲಾಗಿದ್ದು, ಅರ್ಹ ವಿದ್ಯಾರ್ಥಿಗಳು ಸಮಯದ ಒಳಗಡೆ ಈ ಒಂದು ಯೋಜನೆಗೆ ಅಪ್ಲೈ ಮಾಡಿ ಮತ್ತು ಈ ಒಂದು ಯೋಜನೆಯ ಲಾಭ ಪಡ್ಕೊಡಿ ಅಂತ ಹೇಳ್ತಾ, ಯಾರೆಲ್ಲ ಈ ಒಂದು ಯೋಜನೆಗೆ ಅಪ್ಲೈ ಮಾಡ್ತಿರೋ ಅಂಥವ್ರಿಗೆ ಎಲ್ಲರಿಗೂ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ನಿಮ್ಮ ಎಜುಕೇಷನ್ ಚೆನ್ನಾಗಿ ಮುಗಿಸಿ ಹಾಗೆ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ,
ಇದೇ ಥರದ ಹೆಚ್ಚಿನ ಮಾಹಿತಿಗೋಸ್ಕರ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.